ಡೆಡ್ಲಿ B2 ಬಾಂಬರ್ ಅನ್ನು ಇಸಿದೆ ಅಮೆರಿಕ. ಇರಾನ್ ಮೇಲೆ ಭಯಾನಕ ದಾಳಿಯನ್ನು ಮಾಡಿರುವಂತದ್ದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ರೂಟ್ ಬದಲಿಸಿದೆ ಅಮೆರಿಕ. ಇಸ್ರೇಲ್ ಅಮೆರಿಕ ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಇರಾನ್ ಅಧ್ಯಕ್ಷರ ಕಚೇರಿಯನ್ನು ಉಡೀಸ್ ಮಾಡಲಾಗಿದೆ. ಇರಾನ್ ಮುಖ್ಯ ನಾಯಕರೇ ಟಾರ್ಗೆಟ್ ಆಗಿದ್ದಾರೆ. ಬಾಂಬ್ ದಾಳಿ ತೀವ್ರಗೊಳಿಸಿದೆ ಅಮೆರಿಕ. ಹಾರ್ಮುಜ್ ಮೇಲೆಯೂ ಕೂಡ ಅಟ್ಯಾಕ್ ಮಾಡಿರುವಂಥದ್ದು. ಹಾರ್ಮುಜ್ ಸಮೀಪದ ಕ್ಷಿಪಣಿ ಸ್ಥಾವರವನ್ನ ಉಡೀಸ್ ಮಾಡಲಾಗಿದೆ. 2268 kg ಸ್ಫೋಟಕವುಳ್ಳಂತಹ ಬಂಕರ್ ಬಸ್ಟರ್ ಅನ್ನ ಪ್ರಯೋಗ ಮಾಡಲಾಗಿದೆ. ಅಮೆರಿಕ ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು. ಇರಾನ್ ಮುಖ್ಯ ನಾಯಕರೇ ಟಾರ್ಗೆಟ್ ಆಗಿದ್ದಾರೆ. ಬಾಂಬ್ ದಾಳಿ ತೀವ್ರಗೊಳಿಸಿದೆ ಅಮೆರಿಕ. ಹಾರ್ಮುಜ್ ಮೇಲೆಯೇ ಅಟ್ಯಾಕ್ ಮಾಡಿದ್ದಾರೆ. ಹಾರ್ಮುಜ್ ಸಮೀಪದ ಕ್ಷಿಪಣಿ ಸ್ಥಾವರ ಉಡೀಸ್ ಮಾಡಲಾಗಿದೆ. 2268 kg ಸ್ಫೋಟಕವುಳ್ಳ ಬಂಕರ್ ಬಸ್ಟರ್ ಅನ್ನ ಪ್ರಯೋಗ ಮಾಡಿದ್ದಾರೆ ಅನ್ನುವ ಮಾಹಿತಿ. ಹಾರ್ಮುಜ್ ಮೇಲೆಯೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಡೆಡ್ಲಿ B2 ಬಾಂಬರ್ ಅನ್ನ ಎಸೆದಿದೆ ಅಮೆರಿಕ. ಇರಾನ್ ಮೇಲೆ ಭಯಾನಕ ದಾಳಿಯನ್ನ ಮಾಡಿ ಅಲ್ಲೋಲ ಕಲ್ಲೋಲವನ್ನ ಮಾಡಿರುವಂಥದ್ದು. ರೂಟ್ ಅನ್ನ ಬದಲಿಸಿದೆ ಇದೀಗ ಅಮೆರಿಕ. ಮಧ್ಯಪ್ರಾಚ್ಯದಲ್ಲಿ ರಕ್ತದೋಕಳಿ ನಡೆದರೂ ಕೂಡ ಒಂದು ಕಡೆ ಇರಾನ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಮತ್ತೊಂದು ಕಡೆ ಡೆಡ್ಲಿ B2 ಬಾಂಬರ್ ಅನ್ನ ಎಸೆದಿರುವಂಥದ್ದು ಅಮೆರಿಕ. ಕಂಪ್ಲೀಟ್ ಆಗಿ ರೂಟ್ ಅನ್ನ ಬದಲಿಸಿದೆ ಅಮೆರಿಕ. ಇಸ್ರೇಲ್ ದಿನೇ ದಿನೇ ಯುದ್ಧದ ಪರಿಣಾಮಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಘನಘೋರ ತಿರುವನ್ನ ಪಡೆದುಕೊಳ್ತಾ ಇದೆ. ಯಾರೂ ಕೂಡ ನಿಲ್ಲಿಸ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿಯ ಬುಡಕ್ಕೇನೆ ಬಾಂಬ್ ಅನ್ನ ಇಡ್ತು ಅಮೆರಿಕ. ಘನಘೋರ ತಿರುವನ್ನ ಕ್ಷಣ ಕ್ಷಣಕ್ಕೂ ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಅಮಾಯಕರು, ಸಾಕಷ್ಟು ಜನ ಅಮಾಯಕರು ಬಲಿಯಾಗ್ತಾ ಇರುವಂಥದ್ದು. ಸೊ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನ್ ಹತ್ಯೆ ಕೂಡ ಮಾಡಿದ್ರು. ಇರಾನ್ಗೆ ಆಕ್ರೋಶ ಇನ್ನೂ ಕೂಡ ಜಾಸ್ತಿ ಆಯಿತು. ಸೊ ಕಂಟಿನ್ಯೂಸ್ ಆಗಿ ಯಾವ ನಾಯಕನನ್ನ ಕೊಂದರೂ ಕೂಡ ನಾವು ಯುದ್ಧ ಮಾಡೋದನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಕೂಡ ಮುಂದುವರಿಸ್ತಾನೆ ಬಂತು. ಈಗ ಭಯಾನಕ ಡೆಡ್ಲಿ B2 ಬಾಂಬರ್ನ ಎಸೆದಿದೆ ಅಮೆರಿಕ. ಇರಾನ್ ಮೇಲೆ ಭಯಾನಕವಾದಂತಹ ದಾಳಿಯನ್ನು ಮಾಡಿರುವಂಥದ್ದು ಅಲ್ಲೋಲ ಕಲ್ಲೋಲವಾಗಿದೆ. ಕಂಪ್ಲೀಟ್ ರೂಟನ್ನು ಬದಲಿಸಿದೆ ಅಮೆರಿಕ. ಇರಾನ್ ಅಧ್ಯಕ್ಷರ ಕಚೇರಿಯನ್ನೇ ಉಡೀಸ್ ಮಾಡಿದೆ. ಇರಾನ್ ಮುಖ್ಯ ನಾಯಕರೇ ಇಲ್ಲಿ ಟಾರ್ಗೆಟ್ ಆಗಿರ್ತಾರೆ. ಮೊದಲನೇದಾಗಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಬಾಂಬ್ ದಾಳಿಯನ್ನು ತೀವ್ರಗೊಳಿಸ್ತಾ ಇದೆ ಅಮೆರಿಕ. ಹಾರ್ಮುಜ್ ಮೇಲೆಯೂ ಕೂಡ ಅಟ್ಯಾಕ್ ಮಾಡಿರುವಂಥದ್ದು. ಹಾರ್ಮುಜ್ ಸಮೀಪದ ಕ್ಷಿಪಣಿ ಸ್ಥಾವರರನ್ನ ಉಡೀಸ್ ಮಾಡಲಾಗಿದೆ. 2268 kg ಸ್ಫೋಟಕವುಳ್ಳಂತಹ ಬಂಕರ್ ಬಸ್ಟರ್ನ ಪ್ರಯೋಗ ಮಾಡಿದ್ದಾರೆ. ಇಸ್ರೇಲ್ ವಾಯು ದಾಳಿಯಲ್ಲಿ ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಡಾಕ್ಟರ್ ಅಲಿ ಲಾರಿಜಾನಿ ಹತ್ಯೆ ಕೂಡ ಆಗಿದ್ದಾರೆ. ಆದ ನಂತರ ಇರಾನ್ ಕೂಡ ಕೆಂಡಾಮಂಡಲವಾಗಿದೆ.